ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಔರಾ ತಾಲೂಕಿನ ಚಿಕ್ಲಿಜೆ ಗ್ರಾಮದಲ್ಲಿ ಜರುಗಿದ ಛತ್ರಪತಿ ಶಿವಾಜಿ ಮಹಾರಾಜರ 12 ಅಡಿ ಎತ್ತರದ ಅಶ್ವಾರೂಢ ಮೂರ್ತಿ ಅನಾವರಣ. ಹಿಂದವಿ ಸಾಮ್ರಾಜ್ಯಕ್ಕೆ ಶಿವಾಜಿ ಕೊಡುಗೆ ಅಪಾರವಾಗಿದೆ. ಸಾಗರ್ ಖಂಡ್ರೆ. ಶಿವಾಜಿ ಮಹಾರಾಜರ ಹೋರಾಟ ನ್ಯಾಯಯುತವಾಗಿತ್ತು. ಚಂದ್ರಶೇಖರ್ ಮಹಾರಾಜರು. ನಗರದಲ್ಲಿ ಜರುಗಿದ ಸೌಹಾರ್ದತೆಯ ರಂಜಾನ್ ಹಬ್ಬ. ಈದ್ಗಾ ಮೈದಾನದಲ್ಲಿ ನಮಾಜ್ ಸಲ್ಲಿಸಿ ಅಲ್ಲಾಹುವಿಗೆ ಪ್ರಾರ್ಥಿಸಿದ ಸಾವಿರಾರು ಇಸ್ಲಾಂ ಬಾಂಧವರು. ಪರಸ್ಪರ ಆಲಿಂಗನದ ಮೂಲಕ ಶುಭ ಕೋರಿದ ಮುಖಂಡರು. ಸಚಿವ ರಹೀಂ ಖಾನ್ ಅವರಿಂದ ರಂಜಾನ್ ಹಬ್ಬದ ಶುಭ ಹಾರೈಕೆ. ಕಾಂಗ್ರೆಸ್ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ. ಹಿಂದೆ ಚುನಾವಣೆ ನಡೆದರೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಬಿವೈ ವಿಜಯೇಂದ್ರ. ಕಾರ್ಯಕರ್ತರೇ ಪಕ್ಷಕ್ಕೆ ಬಲವಾಗಿದ್ದಾರೆ. ಉಪಚುನಾವಣೆಯಲ್ಲೂ ಬಿಜೆಪಿ ಜೈಬೇರಿ ಬಾರಿಸಲಿದೆ ಎಂದು ಭವಿಷ್ಯ ನುಡಿದ ವಿಜಯೇಂದ್ರ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಮತ್ತು ಹೋರಾಟ ಧರ್ಮ ಮಾರ್ಗವಾಗಿತ್ತು, ನ್ಯಾಯಯುತವಾಗಿತ್ತು. ಅವರ ವೀರತ್ವ, ಶೌರ್ಯ ಮತ್ತು ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿವೆ ಎಂದು ದೇಗಲೂರಿನ ಪೂಜ್ಯ ಶ್ರೀ ಚಂದ್ರಶೇಖರ ಮಹಾರಾಜರು ತಿಳಿಸಿದರು. ಔರಾ ತಾಲೂಕಿನ ಚಿಕ್ಲಿಜೆ ಗ್ರಾಮದಲ್ಲಿ ಹಿಂದವಿ ಸ್ವರಾಜ್ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿದ ಛತ್ರಪತಿ ಶಿವಾಜಿ ಮಹಾರಾಜರ 12 ಅಡಿ ಎತ್ತರದ ಅಶ್ವಾರೂಢ ಮೂರ್ತಿ ಅನಾವರಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಹಗಲು ರಾತ್ರಿ ಎನ್ನದೇ ನಿರಂತರ ಹೋರಾಟದ ಮುಖಾಂತರ ಹಿಂದವಿ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿದ ಛತ್ರಪತಿ ಶಿವಾಜಿ ಮಹಾರಾಜರು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಅದೇ ರೀತಿಯಾಗಿ ಇಂದಿನ ಯುವಕರು ಅವರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವಂಥ ಮಾತನ್ನು ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ ತಿಳಿಸಿದರು. ಶಿವಾಜಿ ಮಹಾರಾಜರ ತತ್ವಾದರ್ಶಗಳನ್ನು ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಧರ್ಮ ರಕ್ಷಣೆಗಾಗಿ ಹೋರಾಡುವ ಅವಶ್ಯಕತೆ ಇದೆ ಎಂದು ಸಾಗರ್ ಖಂಡ್ರೆ ತಿಳಿಸಿದರು. ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಔರಾದ್ ಕ್ಷೇತ್ರದ ನಾಯಕ ಡಾಕ್ಟರ್ ಭೀಮಸೇನ್ ರಾವ್ ಸಿಂಧೆ ಮಾತನಾಡಿ, ಶಿವಾಜಿ ಪುತ್ಥಳಿ ಕೇವಲ ಪುತ್ಥಳಿಯಾಗದೆ ಅದು ಶೌರ್ಯದ ಸಂಕೇತವಾಗಿದೆ. ಮೂರ್ತಿಗೆ ಪ್ರತಿಕ್ಷಣ ವೀಕ್ಷಣೆ ಮಾಡಿದಾಗಲೂ ಕೂಡ ಯುವಕರು ಧರ್ಮ ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಮಾಡಬೇಕು ಎನ್ನುವಂಥ ಪ್ರತಿಪಾದನೆಯನ್ನ ಮಾಡ್ತಾರೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಗ್ರಾಮದ ಮುಖಂಡರಾದ ಕಿರಣ್ ಪಾಟೀಲ್ ಮಾತನಾಡಿ, ಸುಮಾರು 68 ದಿವಸಗಳಲ್ಲಿ ಸಂಸದರ ಹಾಗೂ ಡಾಕ್ಟರ್ ಭೀಮಸೇನ್ ರಾವ್ ಸಿಂಧೆ ಅವರು ಸೇರಿದಂತೆ ಗ್ರಾಮದ ಮುಖಂಡರ ಸಹಕಾರದೊಂದಿಗೆ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಿವಾಜಿ ಮಹಾರಾಜರ ಭವ್ಯ ಅಶ್ವಾರೂಢ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಾನ್ಯ ಸಂಸದರಾದ ಸಾಗರ್ ಖಂಡ್ರೆ ಅವರಿಗೆ ಇಲ್ಲಿ ಒಂದು ಹೈಮಾಸ್ ಲೈಟ್ ಬೇಕು, ವಿದ್ಯುತ್ ದೀಪ ಬೇಕು ಎಂದು ಕೇಳಿಕೊಂಡಾಗ 4 ದಿವಸದಲ್ಲಿ ಆ ವಿದ್ಯುತ್ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ದಾರೆ. ಎಲ್ಲರೂ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಯಾಕೆಂದರೆ ಇಲ್ಲಿ ಅನುದಾನ ಮತ್ತು ಕಾಣಿಕೆಯ ಮೂಲವಾಗಿರುತ್ತೆ. ನಾವು ಏನೇ ಮಾಡ್ಕೋಬೇಕಂತ ಸಂಕಲ್ಪ ಮಾಡಿದರೂ ಕೂಡ ಅಲ್ಲಿ ಹಣ ಇರಲಿಲ್ಲ ಅಂತಂದರೆ ಏನು ಮಾಡಲು ಸಾಧ್ಯ ಆಗೋದಿಲ್ಲ. ಅಂತ ಒಂದು ತನು ಮನ ಮತ್ತು ಜೊತೆಗೆ ಧನ ಸಹಾಯವನ್ನು ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು, ಸಂಸದರು, ಡಾಕ್ಟರ್ ಭೀಮಸೇನ್ ರಾವ್ ಸಿಂಧೆ ಅವರು ಹಾಗೂ ಇನ್ನಿತರ ಎಲ್ಲ ಮುಖಂಡರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಗ್ರಾಮದ ವತಿಯಿಂದ ನಾನು ಸಲ್ಲಿಸುತ್ತೇನೆ ಎಂದು ಕಿರಣ್ ಪಾಟೀಲ್ ಅವರು ಹೇಳಿದರು. ಯುವ ಮುಖಂಡರಾದ ತರುಣ್ ನಾಗಮರ್ಪಳ್ಳಿ, ಖ್ಯಾತ ವಾಗ್ಮಿಗಳಾದ ಪ್ರೇರಣಾ ತಾಯಿ ಹಾಗೂ ಸತೀಶ್ ವಾಸರೆ ಕೂಡ ಮಾತನಾಡಿದರು. ವೇದಿಕೆ ಮೇಲೆ ತಹಸೀಲ್ದಾರ್ ಮಹೇಶ್ ಪಾಟೀಲ್ ಅವರು, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್ ಅವರು, ಜ್ಞಾನೋಬ ಪಾಟೀಲ್, ಕಿಶನ್ ಪಾಟೀಲ್ ಜಮ್ಗಿ, ಈಶ್ವರ್ ಸಿಂಗ್ ಠಾಕೂರ್, ವೆಂಕಟರಾವ್ ಪಾಟೀಲ್, ಸುಭಾಷ್ ಪಾಟೀಲ್, ಸತೀಶ್ ಪಾಟೀಲ್, ವಿಶಾಲ್ ಪಾಟೀಲ್, ಪವನ್ ಪಾಟೀಲ್, ಸಾಯಿನಾಥ್ ಪಾಟೀಲ್, ಭಾನುದಾಸ್ ಪಾಟೀಲ್ ಕಂದಗೂಳ್, ರಮೇಶ್ ಪಾಟೀಲ್, ಶ್ರೀಕಾಂತ್ ರೆಡ್ಡಿ, ದಯಾನಂದ್ ಮೇತ್ರೆ, ರತಿಕಾಂತ್ ಸ್ವಾಮಿ, ಅಶೋಕ್ ಪಾಟೀಲ್, ಭಾಸ್ಕರ್ ಪಾಟೀಲ್, ಉಮೇಶ್ ಪಾಟೀಲ್, ಸಂತೋಷ್ ರೆಡ್ಡಿ, ದಿಲೀಪ್ ಪಾಟೀಲ್, ಮಹೇಶ್ ಪಾಟೀಲ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಪೂಜ್ಯ ಚಂದ್ರಶೇಖರ್ ಮಹಾರಾಜರನ್ನ ಸಕಲ ಭಾಜಾ ಭಜಂತ್ರಿ ಮೂಲಕ ಪಟಾಕಿ ಸಿಡಿಸುವ ಮೂಲಕ ಮಹಿಳೆಯರ ಕುಂಭ ಕಳಶದ ಮೆರವಣಿಗೆಯೊಂದಿಗೆ ಅಲಂಕೃತ ಸಾರೋಟಿನಲ್ಲಿ ರಥದಲ್ಲಿ ಭವ್ಯ ರೀತಿಯಲ್ಲಿ ಸ್ವಾಗತ ಕೂಡ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಒಂದು ಗ್ರಾಮಸ್ಥರು ಅಂದರೆ ಚಿಕ್ಲಿಜೆ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಶಿವಾಜಿ ಮಹಾರಾಜರ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. छत्रपति शिवाजी महाराज जी के प्रतिमा का अनावरण हो रहा है, बहुत आनंद की बात है। भगवान की कृपा से और साधु संतों की कृपा से छत्रपति शिवाजी महाराज जी ने जो राज्य किया वो राज्य धर्मानुशासित था, न्यायानुशासित था। ऐसा ही राज्य करने की प्रेरणा सभी लोगों को प्राप्त हो, इसलिए महाराज जी की प्रतिमा का दर्शन अत्यंत आवश्यक है। आज यहाँ पर इन लोगों ने प्रतिमा का जो स्थापना और अनावरण किया, इसलिए इन सारे लोगों को मेरे धन्यवाद है। ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಚಿಕ್ಲಿ ಜೆ ಗ್ರಾಮದಲ್ಲಿ ಭವ್ಯವಾದ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಮೂರ್ತಿ ಈಗಾಗಲೇ ನಾವು ಓಪನಿಂಗ್ ಮಾಡಿದ್ದೀವಿ. ಇಲ್ಲಿ ನಮ್ಮ ಜೊತೆ ಮಹಾರಾಜರಿದ್ದಾರೆ, ನಮ್ಮ ಮುಖಂಡರಾದ ಭೀಮಸೇನ್ ರಾವ್ ಶಿಂಧೆ ಸರ್ ಇದ್ದಾರೆ, ನಮ್ಮ ತರುಣ್ ನಾಗಮರ್ಪಳ್ಳಿ ಅವರಿದ್ದಾರೆ,
ಊರಿನ ಮುಖಂಡರಾದ ವೆಂಕಟರಾವ್ ಪಾಟೀಲ್ರವರಿದ್ದಾರೆ, ಸುಭಾಷ್ ಅವರಿದ್ದಾರೆ, ಹಾಗೂ ಎಲ್ಲ ಸುಭಾಷ್ ಪಾಟೀಲ್ ಅವರು, ಊರಿನ ಎಲ್ಲ ನಮ್ಮ ಮುಖಂಡರು, ಎಲ್ಲ ನಮ್ಮ ತಾಯಂದಿರು ಕೂಡ ಬಹಳ ಭವ್ಯವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ರಿಗೂ ನನ್ನ ವತಿಯಿಂದ ನಾನು ಹಾರ್ದಿಕ ಅಭಿನಂದನೆಗಳು ನಾನು ಸಲ್ಲಿಸುತ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರೇನೋ ಧೈರ್ಯದಿಂದ ಅವ್ರು ಮುಂದೆ ಹೋಗ್ತಿದ್ರು, ಅನ್ಯಾಯದ ವಿರುದ್ಧ, ಅಧರ್ಮದ ವಿರುದ್ಧ, ಧರ್ಮದ ಪರವಾಗಿ, ನ್ಯಾಯದ ಪರವಾಗಿ ಅವರೇನು ಹೋರಾಟ ಮಾಡ್ತಾಯಿದ್ರು, ಕೆಲಸ ಮಾಡ್ತಿದ್ರು. ನಾವು ಕೂಡ ಅವ್ರದೇ ದಾರಿಯಲ್ಲಿ ಇಂದಿನ ಕಾಲದಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆ ನಾವು ಕೂಡ ನ್ಯಾಯ ಪರವಾಗಿ ಕೆಲಸ ಮಾಡೋಣ. ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸಂಸದರು ಸಾಗರ್ ಖಂಡ್ರೆ ಸಾಹೇಬರು ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಚಿಕ್ಲಿ ಗ್ರಾಮಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಮತ್ತು ಒಳ್ಳೆ ಹೆಸರು ತಂದುಕೊಟ್ಟಿದ್ದಾರೆ. ಜನರು ಭಾಳ ಹುಮ್ಮಸ್ಸಿನಿಂದ ತಾಯಂದಿರು ನಮಗೆಲ್ಲ ವೆಲ್ಕಮ್ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಚಿಕ್ಲಿಯ ಎಲ್ಲ ಗ್ರಾಮದ ಜನರಿಗೆ ಧನ್ಯವಾದ ಮತ್ತು ಈ ಭಾಗಕ್ಕೆ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತೇನೆ. ಜನವರಿ 16ನೇ ಜನವರಿಗೆ ಎಲ್ಲ ಗ್ರೂಪ್ದವರು ನಾವೊಂದು ಮೂರ್ತಿ ಸ್ಥಾಪನಾ ಮಾಡ್ರಂತಂದಿದ್ರು. ಟುಡೇ ಇಸ್ ದ 68th ಡೇ. ಓನ್ಲಿ 60 ದಿನದಲ್ಲಿ ಇದು ಒಂದು ಭವ್ಯ ಅಷ್ಟರೂದ ಶಿವಾಜಿ ಮಹಾರಾಜ ಮೂರ್ತಿ ನಾವು ಸ್ಥಾಪನೆ ಮಾಡಿದ್ವಿ. ಇದ್ರ ಸಲುವಾಗಿ ಭೀಮಸಿಂಗರಾವ್ ಶಿಂದೆ ಸಾಹೇಬರು ಇರಲಿ, ನಮ್ಮ MP ಸಾಹೇಬರು ಇರಲಿ, ನಮ್ಮ ಮಹಾರಾಜರ ಆಶೀರ್ವಾದ ಇದೆ. ಸೂರ್ಯಕಾಂತ್ ಸಾಹೇಬ್ರ, ನಾಗಮಾರ್ ಪಳ್ಳಿ, ಅಮರ್ ಜಾಧವ್ ಇತ್ಯಾದಿ ಎಲ್ಲರೂ ನಮಗೆ ಸಹಕಾರ್ಯ ಮಾಡಿದ್ದಾರೆ. ಅವ್ರ ಆಶೀರ್ವಾದದಿಂದ, ಎಲ್ಲರ ಸಹಕಾರದಿಂದ ನಾವು ಇದೊಂದು ಅಶ್ವರೂಢ ಭವ್ಯ ಶಿವಾಜಿ ಮಹಾರಾಜ ಮೂರ್ತಿ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಸರ್ ಇದು 12 ಫೀಟ್ ಇದೆ ಸರ್, 12 ಫೀಟ್ ಇದೆ. ಮತ್ತು ಸರ್ ಇದು ನಾವು ಪೂನೆಲಿಂದ ತರಿಸಿದ್ದೀವಿ ಸರ್. ಅದ್ರ ಸಲುವಾಗಿ ಮತ್ತು ಎಲ್ಲ ಊರು ಜನರು ಪ್ರತಿಯೊಬ್ಬರು ನಮ್ಮ ಹತ್ರ 18ಕ್ಕಿಂತ ಹೆಚ್ಚು ಜಾತಿಗಳಿದ್ದಾವೆ ಸರ್. ಪ್ರತಿಯೊಬ್ಬರ ಜಾತಿಯಲ್ಲಿ, ಪ್ರತಿಯೊಬ್ಬ ಸಮಾಜದಲ್ಲಿ ಪ್ರತಿಯೊಬ್ಬರು ನಮಗೆ ಸಹಕಾರ ಮಾಡಿದ್ದಾರೆ. ಅದ್ರ ಸಲುವಾಗಿ ಎಲ್ಲ ಊರು ಜನರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ ಸರ್. ಸರ್ ನಮ್ಮೂರು ಎಲ್ಲ ಉಳ್ಕೊಂಡ್ರೆ ನಮ್ಮ ಕಾಕೋರು ಇದೆ ಸರ್. ಇದಕ್ಕೂ 25 ಲಕ್ಷ ಮೇಲೆ ಖರ್ಚಾಗಿದೆ ಸರ್. ಹಾಂ ಸರ್. ಮತ್ತು ಇದ್ರ ಸಲುವಾಗಿ ಎಲ್ಲ ಲೀಡರ್ಸ್ಗಳು ನಮ್ಗೆ ಸಹಕಾರ ಮಾಡಿದ್ದಾರೆ. ಹೈಮ್ಯಾಕ್ಸ್ ಸರ್ ಇಲ್ಲಿ ರೋಡ್ ಇದ್ದಿಲ್ಲ, ರೋಡ್ ಸಲುವಾಗಿ PMGS ಅವರು ಹೆಲ್ಪ್ ಮಾಡಿದ್ದಾರೆ. ಹೈಮ್ಯಾಕ್ಸ್ ಇದ್ದಿಲ್ಲ, ಖಂಡ್ರೆ ಸಾಹೇಬರು ನಮ್ಗೆ ಅದ್ರ ಸಲುವಾಗಿ ಹೆಲ್ಪ್ ಮಾಡಿದೆ. ಸಹಾಯಧನ ಬೇಕಾಗಿದೆ ಸರ್. ವಿತೌಟ್ ಫೈನಾನ್ಷಿಯಲ್ ನಾವು ಏನೂ ಮಾಡ್ತಿದ್ದಿಲ್ಲ. ಎಲ್ಲರಿಗಿಂತ ಹೆಚ್ಚು ಸಹಾಯಧನ ನಮಗೆ ಶಿಂದೆ ಸಾಹೇಬರು ಮಾಡಿ ನಮಗೂ ಏನೋ ಆಗೋತ್ತು. ನಮ್ಮ ಹತ್ರ ಎದುರು ಪಾರಾಟ್ ಹಾಕಬೇಕು, ದುಡ್ಡು ಪಾರಾಟ್ ಹಾಕ್ಲಕ್ಕೆ ಬರಲ್ಲ. ವಿ ಕ್ಯಾನ್ ಮೇಕ್ ಎ ಡ್ರಾಮಾ ಆಫ್ ಅಬೌಟ್ ಮನಿ ಈಸ್ ದ ಓನ್ಲಿ ಸೋರ್ಸ್ ಟು ಕ್ರಿಯೇಟ್ ಎ ಮನಿ. ನಮಗೂ ಶಿಂದೆ ಸಾಹೇಬರು ಭಾಳಷ್ಟು ಸಹಕಾರ ಮಾಡಿದ್ದಾರೆ ಸರ್. ಉಮಾಕಾಂತ್ ಸಾಹೇಬರು ಅದು ಮತ್ತು ಜಾಧವ್ ಸಾಹೇಬರು ಇದ್ರ ಕಡೆ ನಾವೆಲ್ಲ ಮಾಡಿದ್ದೀವಿ सर. धन्यवाद. जय शंभूराजे. छत्रपती श्री शिवाजी महाराजांचं अनावरण सोहळा चिखली जे या नगरीमध्ये मोठ्या उत्साहाने साजरा होत आहे. खरं तर गावातील सर्व नागरिकांचं हे सुवर्ण स्वप्न हे साकार करून दाखवले आहेत या औराद नगरीतील, या परिसरातील, या चिखली नगरीतील सर्वच शिवभक्तांनी. खरं तर मानावे तितके धन्यवाद या सर्वांचे कमी ठरतील आणि सर्वांनाच अभिनंदन, शुभेच्छा देते. धन्यवाद. जय शिवराय. शिवाजी महाराज का हिंदवी साम्राज्य के लिए 1-2 मिनिट. हिंदवी स्वराज्य व्हावे ही स्त्रींची इच्छा होती आणि ते स्त्रींची इच्छा छत्रपती श्री शिवाजी महाराजांनी हे सुवर्ण काळ जे होतं हे स्थापन करून त्यांनी हिंदवी स्वराज्याचं स्वप्न साकार करून दाखवले होते. आणि खरं तर असं म्हणतात, ज्या हिंदवी स्वराज्यासाठी सर्व मावळ्यांनी धडपड केली होती. 350 वर्षापूर्वीचा काळखंड वेगळा होता आणि अशात छत्रपती घडणं काळाची गरज होती. आणि या छत्रपती शिवाजी महाराजांचं हे अनावरण सोहळा मोठ्या उत्साहाने साजरा होत आहे. खरं तर मानावे तितके धन्यवाद कमी पडतील आणि सर्वांनाच खूप खूप शुभेच्छा. एवढंच म्हणेल आणि थांबेल. ಧನ್ಯವಾದ. ವೆಂಕಟರಾವ್ ಪಾಟೀಲ್. ಇವತ್ತಿನ ದಿನ ಇದೇನು ಭವ್ಯ ದಿವ್ಯ ಮೂರ್ತಿ ನಾವೇನು ಸ್ಥಾಪನೆ ಮಾಡಿದೆವು, ಇದಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ನಮ್ಮ ಭೀಮ್ ಸಿಂಗ್ ಶಿಂದೆ ಸಾಹೇಬರು ಅತಿ ದೊಡ್ಡ ಸಹಾಯವನ್ನು ಮಾಡಿದ್ದಾರೆ. ಮತ್ತು ಇಡೀ ಗ್ರಾಮಸ್ಥರು, MP ಸಾಹೇಬರು 2 ದಿನದಲ್ಲಿ ನಮಗೆ ಹೈಮ್ಯಾಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ನೋಡಿ ಲೈಟ್ ಈಗ ಹತ್ತಿ ತಡೆಯಲ್ಲಿ ಹೆಂಗೆ ಕಾಣ್ತದೆ, ಬಟ್ ಎಲ್ಲರೂ ಕೂಡಿ ನಮಗೆ ತುಂಬ ಅತಿ ದೊಡ್ಡ ಸಹಾಯ ಮಾಡಿದ್ದಾರೆ. ಇದಕ್ಕೆ ಯುವಾದ ಕಿರಣ್ ಪಾಟೀಲ್ ಸಾಹೇಬರು, ತಹಸೀಲ್ದಾರಾದ ಮಹೇಶ್ ಪಾಟೀಲ್ ಸಾಹೇಬರು, ಮತ್ತು ನಮ್ಮ ಅಮರ್ ಜಾಧವ್ ಸಾಹೇಬರು, ಮತ್ತು ಉಮಾಕಾಂತ್ ನಾಗಮಾರಪಳ್ಳಿ ಸಾಹೇಬರು ಎಲ್ಲರೂ ಕೂಡಿ ನಮಗೆ ಸಹಾಯ ಮಾಡಿದ್ದಾರೆ. ಮತ್ತು ಇವತ್ತು ಇದು ಭವ್ಯ ಮೂರ್ತಿಯನ್ನು ನಾವು ನಿರ್ಮಾಣ ಮಾಡಿದೆವು. ಇದರ ಸಲುವಾಗಿ ನಮ್ಮ ಗ್ರಾಮಸ್ಥರಿಗೆ ಮತ್ತು ಎಲ್ಲ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಮಹಾರಾಜರಿಗೆ, ನಮ್ಮ ಗುರು ಹಿರಿಯರಿಗೆ ಎಲ್ಲರಿಗೂ ನಾನು ಕಳಕಳಿಯ ಧನ್ಯವಾದಗಳನ್ನು ಹೇಳುತ್ತೇನೆ. बन्नी
या ठिकाणी धर्माला न्याय देणारा आज सर्व समाजाचा आदर्श असला पाहिजे. त्या काळामध्ये लोकशाहीचे मूल्य रुजून मनामध्ये या ठिकाणी शांतीत आणि क्रांतीचं बीजारोपण करणारे छत्रपती शिवाजी महाराज होते. आज त्यांचा मुद्दा उभा टाकलाय. हा मुद्दा एक पुराण आहे. ಇಡೀ ಜಗತ್ತಿನಾದ್ಯಂತ ಇಂದು ಇಸ್ಲಾಂ ಬಾಂಧವರಿಗೆ ರಂಜಾನ್ ಹಬ್ಬದ ಸಂಭ್ರಮ. ಬೀದರ್ ನಗರದ ಈದ್ಗಾ ಮೈದಾನದಲ್ಲಿ ಲಕ್ಷಾಂತರ ಜನ ಇಸ್ಲಾಂ ಬಂಧುಗಳು ಈದ್ ಉಲ್ ಫಿತ್ರ್ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ನಮಾಜ್ ಮಾಡಿ ಕರ್ತನಾದ ಅಲ್ಲಾಹು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಹೊಸ ಬಿಳಿ ಬಟ್ಟೆಗಳನ್ನು ಧರಿಸಿ ತಲೆ ಮೇಲೆ ಟೋಪಿಗಳನ್ನು ಧರಿಸಿ ಪರಸ್ಪರ ಆಲಿಂಗನದ ಮೂಲಕ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ರಂಜಾನ್ ಹಬ್ಬದ ಪ್ರಯುಕ್ತ ನಾಡಿನ ಸಮಸ್ತ ಮಹಾಜನತೆಗೆ ಶುಭಾಶಯಗಳನ್ನು ಕೋರಿದರು. ಜೊತೆಗೆ ಬೀದರ್ ಜಿಲ್ಲೆ ಯಾವಾಗಲೂ ಕೂಡ ಸಹೋದರತ್ವ ಮತ್ತು ಶಾಂತಿಯತೆಯನ್ನು ಬಂಧುತ್ವವನ್ನು ಕಾಪಾಡಿಕೊಂಡು ಬಂದಿದೆ. ಅದು ಯಾವಾಗಲೂ ಕೂಡ ಹೀಗೆ ಇರಲಿ ಎಂದು ಆಶಿಸುತ್ತೇನೆ. ಕೆಟ್ಟತನ ಅಳಿಯಲಿ, ಒಳ್ಳೆಯತನ ಬೆಳೆಯಲಿ, ಸಹೋದರತ್ವ ಎಲ್ಲೆಡೆ ವೃದ್ಧಿಸಲಿ ಎಂದು ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಸಚಿವ ರಹೀಂ ಖಾನ್ ಅವರು ಎಲ್ಲರಿಗೂ ಕೂಡ ಕೋರಿದರು. ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಹಾಗೂ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಸಚಿವರಿಗೆ ಹಾಗೂ ಎಲ್ಲ ಇಸ್ಲಾಂ ಬಂಧುಗಳಿಗೆ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಇದೇ ವೇಳೆ ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಮುಖಂಡರಾದ ಯೂಸುಫ್ ಪಹಲ್ವಾನ್, ಸುನಿಲ್ ಬಚ್ಚನ್, ಮಹಾನಗರ ಪಾಲಿಕೆ ಸದಸ್ಯರು ಹಾಜರಿದ್ದರು. ಬೆಳಗ್ಗೆಯಿಂದಲೇ ಈದ್ಗಾ ಮೈದಾನದಲ್ಲಿ ನಮಾಜ್ ಆರಂಭಿಸಿದ ಇಸ್ಲಾಂ ಬಂಧುಗಳು ಭಕ್ತಿಯಿಂದ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ರಂಜಾನ್ ಹಬ್ಬದ ಪ್ರಯುಕ್ತ ತಮ್ಮ ಸಕಲ ಕಾರ್ಯಗಳನ್ನು ಬದಿಗಿಟ್ಟು ವರ್ಷಕ್ಕೊಮ್ಮೆ ಹಬ್ಬದಲ್ಲಿ ಪಾಲ್ಗೊಂಡು ದೇವರ ಸ್ಮರಣೆ ಮಾಡುವುದು ತಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಭಾವಿಸಿ ನಮಾಜ್ ಮತ್ತು ಝಕಾತ್ ಮಾಡುತ್ತಾ ಸಂಭ್ರಮಿಸಿದರು. ಪುಟ್ಟ ಪುಟ್ಟ ಮಕ್ಕಳು ಕೂಡ ಹೊಸ ಉಡುಗೆಗಳನ್ನು ತೊಟ್ಟು ಪರಸ್ಪರ ಆಲಿಂಗನದ ಮೂಲಕ ಹಬ್ಬದ ಶುಭಾಶಯಗಳನ್ನು ಕೋರಿದ್ದು ಆಕರ್ಷಕವಾಗಿತ್ತು. जनता को रमज़ान की ईद मुबारक देता हूं और ख़ासकर पूरे भारत देश में और पूरी दुनिया में, ख़ासकर कर्नाटक में हमारे सभी समाज के लोगों को ईद की बहुत बहुत बधाई देता हूं, मुबारकबाद बोलता हूं। आज पूरे दुनिया में और पूरे देश में बहुत ही शानदार तरीके से ईद मनाई गई है। तो हमारे कर्नाटक के चीफ मिनिस्टर सिद्धरामैया जी, हमारे DK शिवकुमार जी और हमारे डिस्ट्रिक्ट इंचार्ज मिस्टर ईश्वर जी, सभी को, और साथ हमारे ಬಂಡಪ್ಪ ಸಾಬ್ भी है, हर बार हमेशा साथ ನೀವೆಲ್ಲ ಸೇರಿದ್ದೇವೆ. ಈ ಹಬ್ಬ ಮುಸ್ಲಿಂ ಸಮುದಾಯದ ಒಂದು ಮಹತ್ವವಾದ ಒಂದು ದೊಡ್ಡ ಹಬ್ಬ.
ನಮ್ಮ ಹಿಂದೂಗಳಲ್ಲಿ ಹೇಗೆ ದಸರಾ ಇರುತ್ತೆ ಅದೇ ರೀತಿ ಏನದ ಒಬ್ಬರದೊಬ್ಬರು ಪ್ರೀತಿಯಾಗಿ ಗಲೆ ಮಿಲಾಸಿ ಒಬ್ಬರದೊಬ್ಬರು ಏನದಂದ್ರೆ ಭಾವೈಕ್ಯತೆಗಳಿಗೆ ಏನದಂದ್ರೆ ವಿಶೇಷವಾದಂತಹ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಸಮಾಜದಲ್ಲಿ ಒಳ್ಳೆ ರೀತಿ ಬದುಕಬೇಕು ಅಂದಂಥ ಸಂದೇಶ ಏನದ ನಾವು ಕೊಡ್ತಾ ಇದ್ದೇವೆ. ರಹೀಮ್ ಖಾನ್ ಅವ್ರಿಗೆ ಕೂಡ ನಾವು ಈದ್ ಮುಬಾರಕ್ ಹೇಳಿಕ್ಕೆ ನೀವೆಲ್ಲರೂ ಸೇರಿದ್ದೇವೆ. ಇಲ್ಲಿ ಭಾಳ ಈ ಒಂದು ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ರಾಜ್ಯದಲ್ಲಿ ಜನ ಬೇಸತ್ತಿದ್ದಾರೆ. ಹಿಂದೆ ಚುನಾವಣೆ ನಡೆದರೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಉಪಚುನಾವಣೆಯಲ್ಲಿ ಕೂಡ ಬಿಜೆಪಿ ಜಯಬೇರಿ ಬಾರಿಸಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಚಿಟಗುಪ್ಪ ತಾಲೂಕಿನ ಚಾಂಗ್ಲೇರ ಗ್ರಾಮದಲ್ಲಿ ಬೀದರ್ ದಕ್ಷಿಣ ಮಂಡಲದ ವತಿಯಿಂದ ನಡೆದಿರುವಂತಹ ಪಂಡಿತ್ ದೀನ ದಯಾಳ ಉಪಾಧ್ಯಾಯರ 2026ರ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿರುವಂತಹ ಅವರು, ಬಿಜೆಪಿ ಕೇವಲ ಒಂದು ರಾಜಕೀಯ ಪಕ್ಷವಲ್ಲ, ಅದು ಒಂದು ಸಿದ್ಧಾಂತವಾಗಿದೆ, ಸೇವಾ ಮನೋಭಾವದ ಪಕ್ಷವಾಗಿದೆ. ಕಾರ್ಯಕರ್ತರೇ ಪಕ್ಷದ ಜೀವಾಳ, ಸಮಾಜದ ಒಂದು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಬಿಜೆಪಿ ಪಕ್ಷದ ಮೂಲ ಧ್ಯೇಯವಾಗಿದೆ ಎಂದು ಹೇಳಿದರು. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಬೂತ್ ಮಟ್ಟದಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡಬೇಕು. ಯಾಕೆಂದರೆ ಪಕ್ಷ ಇದ್ರೇನೆ ನಾವಿದ್ರೇನೆ ಸರ್ಕಾರ. ಹೀಗಾಗಿ ಪಕ್ಷವನ್ನು ಬಲವರ್ಧನೆಗೊಳಿಸಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುವಂತೆ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಕಾರ್ಯಕರ್ತರಿಗೆ BY ವಿಜಯೇಂದ್ರ ಅವರು ಕೊಟ್ಟರು. ಈಗಾಗಲೇ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದಿನಾಂಕಗಳು ಘೋಷಣೆ ಆಗಿದೆ. ಬಿಜೆಪಿ ನಮ್ಮ ಅಭ್ಯರ್ಥಿಗಳು ಹೆಸರುಗಳನ್ನು ಕೂಡ ಈಗಾಗಲೇ ನಮ್ಮ ಕೇಂದ್ರದ ವರಿಷ್ಠರು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆನಲ್ಲಿ ನಮ್ಮ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಎರಡೂ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಅಭಿವೃದ್ಧಿ ಶೂನ್ಯ, ರೈತ ಮತ್ತು ಬಡವರ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ಜನ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ನಾನಿವತ್ತು ಮುಂಜಾನೆ ಕೇಂದ್ರದ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಸಂಪರ್ಕದಲ್ಲಿದ್ದೇನೆ, ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಬೆಂಬಲವನ್ನು ನೀಡಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ದಾವಣಗೆರೆ ದಕ್ಷಿಣದಲ್ಲಿ ಹಾಗೂ ಬಾಗಲಕೋಟೆನಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಬೈ ಎಲೆಕ್ಷನ್ ಅಲ್ಲಿ JDS ಮತ್ತು ಬಿಜೆಪಿ ಒಟ್ಟಿಗೆ ಆಗಿ ಪ್ರಚಾರ ಮಾಡ್ತಾರೆ, ಕುಮಾರಸ್ವಾಮಿ ಅವರು ಬರ್ತಾರೆ, ಅಥವಾ ಅಲ್ಲಿ ಆ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಭಿನ್ನಮತ ಏನಾದರೂ? ನಿಮ್ಮ ಪ್ರಶ್ನೆ ಈಗಾಗಲೇ ಉತ್ತರ ನೀಡಿದ್ದೇನೆ. ನಾನೇ ಸ್ವತಃ ಮಾನ್ಯ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.